ದೋಷಗಳಿಂದ ವಿಮುಕ್ತರಾಗ್ತೀರಿ. ಕೋರ್ಟು ಕಚೇರಿಗಳ ಜಯದ ವಾತಾವರಣ ನಿಮ್ಮದೇ ಆಗಿರುತ್ತೆ. ಜೊತೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ತುಂಬ ಚೆನ್ನಾಗಿ, ಮನಸ್ಸು ಆಹ್ಲಾದಕರವಾಗಿರುತ್ತೆ, ಮನಸ್ಸು ಬಹಳ ಖುಷಿಯನ್ನು ಪಡುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ವ್ಯವಹಾರಗಳನ್ನೆಲ್ಲ ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಒಟ್ಟಾಗಿ ಸೇರ್ಕೊಂಡು ಪಡ್ಕೊಂಡಂತಹ ಲಾಭ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ. ಹಾಗಾದರೆ ಏನಾದರೂ ಕಷ್ಟಗಳಿದೆಯಾ ಗುರುಗಳೇ, ಏನಾದರೂ ಒಂದು ಗ್ರಹಗತಿಗಳ ಸಮಸ್ಯೆಗಳಿದೆಯಾ ಅಂದರೆ ವೃಶ್ಚಿಕ ರಾಶಿಗೆ ಇರುವಂಥ ಪಂಚಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ನೋಡ್ತಿರುವಂತಹ ಮಾಸ ಭವಿಷ್ಯದಲ್ಲಿ ಆಗಸ್ಟ್ ತಿಂಗಳು ಮಾಸ ಭವಿಷ್ಯ ನೋಡಿ. ವೃಶ್ಚಿಕ ರಾಶಿಯವರಿಗೆ ಮಾಸ ಭವಿಷ್ಯ ಹೇಳೋಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಸುಮಾರು ಕಷ್ಟಗಳಿಂದ ಸುಮಾರು ಸಮಸ್ಯೆಗಳಿಂದ ಬಳಲಿ ಬೆಂಡಾಗೋದಂತಹ ಈ ವೃಶ್ಚಿಕ ರಾಶಿಯವರು ಉತ್ತಮವಾದಂಥ ದಿನಗಳು ಯಾವಾಗ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದರೆ ಆಗಸ್ಟ್ ತಿಂಗಳು ನಿಮಗೆ ಸುಮಾರು ಜೂನ್ ತಿಂಗಳಲ್ಲೇ ನಿಮಗೆ ಗುರುವಿನ ಯೋಗ ಫಲ ಬಂತು, ಜುಲೈ ತಿಂಗಳಲ್ಲಿ ಯೋಗ ಫಲ ಬಂತು. ಆದರೆ ನಿಮಗೆ ಜ್ಯೇಷ್ಠ ಮಾಸ ಆಷಾಢ ಮಾಸ ಯಾವುದು ಫಲವನ್ನು ಕೊಡದಲೇ ಇರುವಂಥ ಮಾಸವಾಗಿರೋದ್ರಿಂದ ಗುರುವಿನ ಬಲವನ್ನು ಬಂದರೂ ಸಹ ಅದರ ಯಾವ ಗೋಚಾರವೂ ನಿಮಗೆ ಆಗಲಿಲ್ಲ. ವೃಶ್ಚಿಕ ರಾಶಿಯವರಿಗೆ ಈ ಶ್ರಾವಣ ಮಾಸ ಉತ್ತಮವಾದಂಥ ಪವಿತ್ರತೆಯ ಮಾಸ, ವಾಸ್ತುಪುರುಷರ ರಾಜಯೋಗದ ಮಾಸ ಮತ್ತು ಭಗವಂತನ ಕೈಂಕರ್ಯ ಮಾಡಲಿಕ್ಕೆ ಅತ್ಯಂತ ಶುಭವಾಗಿರುವಂಥ ಮಾಸ ಈ ಆಗಸ್ಟ್ ತಿಂಗಳು ಆಗಿರೋದ್ರಿಂದ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗುರುವಿನ ಯೋಗ ಫಲದ ಗೋಚಾರ ನಿಮಗೆ ಈಗ ಸಾಧ್ಯವಾಗುತ್ತೆ, ಈಗ ಅನುಕೂಲಕರವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿ ಗುರುವಿನ ಬಲ ಪಡ್ಕೊಳ್ತೀರಿ, ಶನಿಯ ಬಲವನ್ನು ಪಡ್ಕೊಳ್ತೀರಿ, ಶುಕ್ರನ ಯೋಗ ಫಲವನ್ನು ಪಡ್ಕೊಳ್ತೀರಿ. ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಪಡ್ಕೊಂಡಿರುವಂತಹ ವೃಶ್ಚಿಕ ರಾಶಿ ವ್ಯವಹಾರ ಚೆನ್ನಾಗಿ ಸಿಗುತ್ತೆ, ಪ್ರಗತಿಯಲ್ಲಿರುತ್ತೆ. ಮಾಡುವಂಥ ಕೆಲಸ ಕೈಕರಿಗಳಲ್ಲಿ ಲಾಭ ಸಿಗುತ್ತೆ. ಹೊಸ ಕೆಲಸ ಆರಂಭವನ್ನು ಮಾಡಲಿಕ್ಕೆ ಉತ್ತಮವಾದಂಥ ಉತ್ಸಾಹದಲ್ಲಿರ್ತೀರಿ, ಅದು ಫಲಪ್ರದವಾಗಿಯೂ ಆಗಿರುತ್ತೆ. ಮತ್ತು ದೋಷಗಳಿಂದ ವಿಮುಕ್ತರಾಗ್ತೀರಿ. ಕೋರ್ಟು ಕಚೇರಿಗಳ ಜಯದ ವಾತಾವರಣ ನಿಮ್ಮದೇ ಆಗಿರುತ್ತೆ. ಜೊತೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ತುಂಬ ಚೆನ್ನಾಗಿರುತ್ತೆ, ಮನಸ್ಸು ಆಹ್ಲಾದಕರವಾಗಿರುತ್ತೆ, ಮನಸ್ಸು ಬಹಳ ಖುಷಿಯನ್ನು ಪಡುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ವ್ಯವಹಾರಗಳನ್ನು ಮಾಡ್ತೀರಿ. ಎಲ್ಲ ವ್ಯವಹಾರಗಳು ನಿಮಗೆ ತುಂಬ ಫಲಪ್ರದವಾಗಿ ಅನುಕೂಲಕರವಾಗಿ ಲಾಭದಾಯಕವಾಗಿ ನಿಮಗೆ ವೃಶ್ಚಿಕ ರಾಶಿ ಇರುತ್ತೆ. ಯಾಕೆ ಅಂತಂದರೆ ಒಂದು ಗ್ರಹವಲ್ಲ ಎರಡು ಗ್ರಹವಲ್ಲ, ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಒಟ್ಟಾಗಿ ಸೇರ್ಕೊಂಡು ಪಡ್ಕೊಂಡಂತಹ ಲಾಭ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ. ಹಾಗಾದರೆ ಏನಾದರೂ ಕಷ್ಟಗಳಿದೆಯಾ ಗುರುಗಳೇ, ಏನಾದರೂ ಒಂದು ಗ್ರಹಗತಿಗಳ ಸಮಸ್ಯೆಗಳಿದೆಯಾ ಅಂದರೆ ವೃಶ್ಚಿಕ ರಾಶಿಗೆ ಇರುವಂಥ ಪಂಚಮ ಶನಿಯಿಂದ ಆತುರದ ನಿರ್ಧಾರ, ಕೋಪದ ವಾತಾವರಣ ಇವೆರಡನ್ನೂ ಸಹ ಅದರ ಕಡೆ ಗಮನವನ್ನು ಹರಿಸಬೇಕು. ಆತುರದ ನಿರ್ಧಾರ, ಕೋಪದ ವಾತಾವರಣ, ಕೋಪವನ್ನು ಮಾಡ್ಕೊಳ್ಬಾರ್ದು. ಯಾವುದೇ ವಿಚಾರ ಬಂದ ಸಮಾಧಾನವಾಗಿ ತಾಳ್ಮೆಯಿಂದಿದ್ದು ವ್ಯವಹಾರಗಳನ್ನು ಮಾಡಿದಾಗ ನಿಮಗೆ ಅನುಕೂಲವಾಗಿರುತ್ತೆ. ಆತುರದ ನಿರ್ಧಾರ ಅದನ್ನು ಕಡಿಮೆ ಮಾಡಿಕೊಳ್ಬೇಕು, ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಇವೆರಡನ್ನು ಕಡಿಮೆ ಮಾಡಿಕೊಂಡ್ರೆ ಆಗಸ್ಟ್ ತಿಂಗಳಿಂದ ವೃಶ್ಚಿಕ ರಾಶಿಯವರೆಗೆ ಎಲ್ಲ ಬಂಪರ್ ಬಹುಮಾನಗಳೇ. ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳು ಉತ್ತಮವಾದಂಥ ಫಲಪ್ರದವೇ ಆಗಿರುತ್ತೆ ಹೊರತು ಯಾವುದೂ ನಷ್ಟಕ್ಕೆ ಹೋಗೋದಿಲ್ಲ ಅಂತ ನಾನು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯದಲ್ಲಿ ಹೇಳಬಹುದು. ನಿಮ್ಮ ರಾಶ್ಯಾಧಿಪತಿಯಾದಂಥವನು ಕುಜಗ್ರಹ, ಯೋಗದಲ್ಲಿರುವಂಥ ಎಲ್ಲ ಗ್ರಹಗತಿಗಳು ಯೋಗ ಫಲವೇ. ಆದ್ದರಿಂದ ಎಲ್ಲ ಗ್ರಹಗತಿಗಳ ಪೂಜೆಗಳನ್ನು ಮಾಡಬೇಕು ಅಂತ ನವಗ್ರಹ ಪೂಜೆಗಳನ್ನು ಮಾಡಿ, ಮನೆ ದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಪಂಚಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಶನಿ ಶಾಂತವಾಗಬೇಕು ಅನ್ನೋಕ್ಕೋಸ್ಕರವಾಗಿ ಪ್ರತಿ ಶನಿವಾರ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಗ್ರಜಂ ಛಾಯಾ ಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ಸಾಕು. ನಮಸ್ಕಾರ.